ಗ್ಯಾರಂಟಿ ನ್ಯೂಸ್ ಅತ್ಯುತ್ತಮವಾಗಿ ಸುದ್ದಿ ಜೊತೆ ವಿಶೇಷ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತಿದೆ ಅಂತ ಸಾರ್ವಜನಿಕರು ಶುಭ ಹಾರೈಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಹಾಗೂ ಕನಕಪುರ ಭಾಗದ ಜನ ಗ್ಯಾರಂಟಿ ನ್ಯೂಸ್ಗೆ ಭೇಟಿ ಕೊಟ್ಟು ಗ್ಯಾರಂಟಿ ನ್ಯೂಸ್ ಉನ್ನತ ಮಟ್ಟಕ್ಕೆ ಬೆಳೆಯಲಿ ಅಂತ ಶುಭ ಹಾರೈಸಿದ್ರು. ಮಾರ್ಕ್ಗೆ ಎಂಟ್ರಿಯಾದ ಮೊದಲ ವಾರದಲ್ಲೇ ಗ್ಯಾರಂಟಿ ನ್ಯೂಸ್ ಬಿಲೋ 10 ಲ್ಯಾಕ್ ಅರ್ಬನ್ನಲ್ಲಿ 5ನೇ ಸ್ಥಾನ ಪಡೆದಿರೋದು ನಿಜಕ್ಕೂ ಸಾಧನೆ ಅಂತ ಕೊಂಡಾಡಿದ್ರು. ಅಲ್ಲದೆ ಗ್ಯಾರಂಟಿ ನ್ಯೂಸ್ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಿದ್ದು ಇತ್ತೀಚೆಗೆ ಕರ್ನಾಟಕ ಭೀಮ್ ರತ್ನ ಅವಾರ್ಡ್ ಮಾಡಿದ್ದಕ್ಕೆ ಪ್ರಶಂಸೆ ಕೂಡ ವ್ಯಕ್ತಪಡಿಸಿದ್ರು. ಈ ವೇಳೆ ಪ್ರೊಫೆಸರ್ ಶಿವರಾಜ್, ಸಮಾಜ ಸೇವಕ ಶಿವಕುಮಾರ್, ಬಸವರಾಜ್ ಕುಮಾರ್, ಸಂತೋಷ್ ತಂಡದಿಂದ ಗ್ಯಾರಂಟಿ ನ್ಯೂಸ್ ವ್ಯವಸ್ಥಾಪಕ ನಿರ್ದೇಶಕರಾದ ಟಿ.ಎಂ. ಶಿವಸ್ವಾಮಿರವರಿಗೆ ಸನ್ಮಾನ ಮಾಡಲಾಯಿತು. ಜೊತೆಗೆ ಗ್ಯಾರಂಟಿ ನ್ಯೂಸ್ನ ನಿರ್ದೇಶಕರು ಹಾಗೂ ಸಿಒಒ ಆದ ನಮ್ರತಾ, ಸಂಪಾದಕರಾದಂತಹ ಸತೀಶ್ ಆಂಜಿನಪ್ಪ, ಎಕ್ಸಿಕ್ಯೂಟಿವ್ ಎಡಿಟರ್ ರುದ್ರೇಶ್ ದಗ್ಗೆ ಹಾಗೂ ಅಸೋಸಿಯೇಟ್ ಎಡಿಟರ್ ಆದ ಶಿಲ್ಪಾ ರಾಜನ್ ಅವರಿಗೂ ಸನ್ಮಾನ ಮಾಡಿ ಗೌರವಿಸಲಾಯಿತು. ಗ್ಯಾರಂಟಿ ನ್ಯೂಸ್ ಮತ್ತಷ್ಟು ಸಕ್ಸಸ್ ಆಗಲಿ, ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಅಭಯ ನೀಡಿದ್ರು. ನಮ್ಮ ಭಾಗದ ಒಬ್ಬ ಸಣ್ಣ ವ್ಯಕ್ತಿ ಇವತ್ತು ದೊಡ್ಡ ಚಾನಲ್ನ MD ಆಗಿದ್ದಾರೆ, ಒಂದು ಚಾನಲ್ನ ಕಟ್ಟಿದ್ದಾರೆ ಅನ್ನೋ ಒಂದು ಖುಷಿಗೆ ನೀವೆಲ್ಲ ಬಂದಿದ್ದೀರಾ. ನಿಜಕ್ಕೂ ಕೂಡ ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕು. ನಮ್ಮ ಪ್ರೊಫೆಸರ್ ಶಿವರಾಜ್ ಸರ್ ಇದ್ದಾರೆ, ಶಿವರಾಜ್ ಸರ್ ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಶಿವಕುಮಾರ್ ಅವರು ಕೂಡ ಸಮಾಜ ಸೇವಕರು, ಅವರು ಕೂಡ ನಿಮ್ಮೆಲ್ಲರನ್ನೂ ಕೂಡ ಜೊತೆಯಾಗಿ ಕರ್ಕೊಂಬಂದು ಇವತ್ತು ಈ ಒಂದು ಸಂಭ್ರಮದ ಕ್ಷಣಗಳಿಗೆ ಸಾಕ್ಷಿ ಆಗ್ತಿದ್ದಾರೆ. ಥ್ಯಾಂಕ್ ಯು ಸರ್, ಶಿವರಾಜ್ ಸರ್ ಮತ್ತು ಶಿವಕುಮಾರ್ ಅವ್ರಿಗೆ. ಶಿವಸ್ವಾಮಿಯವರು ಅಂತಂದರೆ ಸಾಕಷ್ಟು ಜನ ಗೊತ್ತಿಲ್ಲ. ಯಾಕೆಂದರೆ ಯಾವಾಗಲೂ ಕೂಡ ಅವ್ರಿಗೆ ಹಾರ್ಡ್ ವರ್ಕ್ ಮಾಡ್ತಾರೆ ಬಿಟ್ಟರೆ ಎಲ್ಲೂ ಕೂಡ ತೋರಿಸ್ಕೊಳ್ಳಲ್ಲ ಅವರು. ಅಂಥ ವ್ಯಕ್ತಿತ್ವ ಶಿವಸ್ವಾಮಿಯವ್ರದ್ದು. ಅವರು ಇಂಥ ದೊಡ್ಡ ಸಂಸ್ಥೆಯನ್ನು ಕಟ್ಟಿ ಬೇರೆಯವ್ರಿಗೆ ಕಾಂಪಿಟೇಷನ್ನ ಕೊಡ್ತಾ ಇರುವಂಥದ್ದು ನಮಗೆಲ್ಲರೂ ಸಂತೋಷದ ವಿಷಯ. ನಮ್ಮ ಜವಾಬ್ದಾರಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಇದನ್ನ ಇನ್ನೂ ಭಾಳ ಎತ್ತರಕ್ಕೆ ಬೆಳೆಸುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿನೇ ಇಂತಹ ದೊಡ್ಡ ಧೈರ್ಯವನ್ನು ಮಾಡಿ ನಮ್ಮ ನಮ್ರತಾ ಶಿವಸ್ವಾಮಿಯವರು ಮತ್ತು ಶಿವಸ್ವಾಮಿಯವರು ಇವರೆಲ್ಲರೂ ಸೇರಿ ಇಷ್ಟು ಧೈರ್ಯವನ್ನು ಮಾಡಿ ಇದನ್ನ ನಡೆಸ್ಕೊಂಡು ಬರ್ತಾ ಇರೋದ್ರಿಂದ ನಮಗೆ ಒಂದು ಸನ್ಮಾನ ಮಾಡೋ ಮುಖಾಂತರ ಅವರಿಗೆ ಪ್ರೋತ್ಸಾಹವನ್ನು ನಾವಾದರೂ ಕೂಡ ನೀಡಬೇಕು. ಇಡೀ ಮಾಧ್ಯಮ ಇತಿಹಾಸದಲ್ಲಿ ಯಾರೂ ಇದುವರೆಗೂ ಮಾಡಲಾಗದ ಬಾಬಾ ಸಾಹೇಬ್ರ ಹೆಸರಲ್ಲಿ ಈ ನಮ್ಮ ಗ್ಯಾರಂಟಿ ನ್ಯೂಸ್ ಚಾನಲ್ಲು ಒಂದು ಕರ್ನಾಟಕ ರತ್ನ ಅಂತ ಅವಾರ್ಡನ್ನು ಕಳೆದ ವಾರ ಇಟ್ಕೊಂಡು ಎಲ್ಲ ಸಾಧಕರಿಗೆ ಸನ್ಮಾನ ಮಾಡಲಾಗಿತ್ತು. ಭಾರಿ ವಿಜೃಂಭಣೆಯಿಂದ ಈ ನಮ್ಮ ಗ್ಯಾರಂಟಿ ನ್ಯೂಸ್ ಚಾನಲ್ಲು ಮುಂದೆ ಸಾಗ್ತಾ ಇದೆ. ಇನ್ನೂ ಎತ್ತರಕ್ಕೆ ಇದು ಬೆಳೆಯಲಿ ಅಂತ ಅಂದ್ಬಿಟ್ಟು ನಮ್ಮೆಲ್ಲರ ಆಶೀರ್ವಾದ, ನಮ್ಮೆಲ್ಲರ ಪ್ರೋತ್ಸಾಹ